ಇನ್ನು BL ಸಂತೋಷ್ ಹೆಸರಿನಲ್ಲಿ ವಂಚಿಸ್ತಾ ಇದ್ದಂತ ಗ್ಯಾಂಗ್ ಅರೆಸ್ಟ್. ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. BL ಸಂತೋಷ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡ್ತಾ ಇದ್ದಂತ ಗ್ಯಾಂಗ್ ಸದ್ಯಕ್ಕೆ ಅವರನ್ನ ಅಂದರ್ ಮಾಡಲಾಗಿದೆ. ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಸಂತೋಷ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ರು. ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಇಬ್ಬರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತರು ಇಬ್ರಾಹಿಂ ಅನ್ನೋದು ಗೊತ್ತಾಗಿದೆ, ಒಬ್ಬ 36 ವರ್ಷದ ವ್ಯಕ್ತಿ ಈತ. ಇನ್ನು ಮೊಹಮ್ಮದ್ ಶೋಕೀನ್ ಮತ್ತೊಬ್ಬ ಬಂಧಿತ ವ್ಯಕ್ತಿ 28 ವರ್ಷ. ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಂದ ಬಂಧನ ಆಗಿದೆ. ಇನ್ನು ಈ ಬಂಧಿತರಿಂದ 5 ಮೊಬೈಲ್, 10ಕ್ಕೂ ಹೆಚ್ಚು ಸಿಮ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಜಪ್ತಿಯಾಗಿದೆ. ಇವರೆಲ್ಲರೂ ಕೂಡ BL ಸಂತೋಷ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಸಂತೋಷ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಇವರು ಓಪನ್ ಮಾಡಿದರು. ಬಳಿಕ ಮೆಸೆಂಜರ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಸ್ವಲ್ಪ ಪರಿಚಯ ಆಗ್ತಿದ್ದ ಹಾಗೆ ಹಣ ಕಳಿಸುವಂತೆ ತಿಳಿಸ್ತಾ ಇದ್ರು. ಅಜಿತ್ ಎನ್ನುವರಿಗೆ ಮೆಸೇಜ್ ಮಾಡಿದಂತ ಆರೋಪಿಗಳು ಇವರ ಮಾತನ್ನ ನಂಬಿ ಅಜಿತ್ ಕೂಡ ಹಣ ಸಂದಾಯ ಮಾಡಿದ್ದಾರೆ. ಮೇ ಬಿ BL ಸಂತೋಷ್ ಅವರೇ ಇರಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರ ಇತ್ತೇನೋ ಅವ್ರಿಗೆ. ಸೊ BL ಸಂತೋಷ್ ಹೆಸರಿನಲ್ಲಿ ಒಂದು ಫೇಸ್ಬುಕ್ ಅಕೌಂಟ್, ಒಂದು ಫೇಕ್ ಅಕೌಂಟನ್ನು ರೆಡಿ ಮಾಡಿ ನಂತರ ಮೆಸೆಂಜರ್ ಮೂಲಕ ಹಣವನ್ನು ಇವರು ಪೀಕ್ತಾ ಇದ್ರು ಅಂತ ಗೊತ್ತಾಗಿದೆ. ಸೊ ಇಬ್ಬರನ್ನೂ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. 36 ವರ್ಷದ ಇಬ್ರಾಹಿಂ, 28 ವರ್ಷದ ಶೋಕೀನ್ ಇಬ್ಬರನ್ನೂ ಕೂಡ ಈಗ ಬಂಧಿಸಿದ್ದಾರೆ. ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಂದ ಆಗಿರುವಂಥ ಅರೆಸ್ಟ್ ಇದು. BL ಸಂತೋಷ್ ಅವರ ಹೆಸರನ್ನು ಬಳಸಿಕೊಂಡು ಇವರು ಈ ವಂಚನೆ ಮಾಡ್ತಾ ಇದ್ರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್. ಸೊ ನಂತರ ಈ ಹಣ ಹೋದ ಮೇಲೆ ಮೇ ಬಿ ಗೊತ್ತಾಗಿದೆ ಇವರಿಗೆ ಈ ರೀತಿ ಅಜಿತ್ ಕೊಟ್ಟಿರುವಂಥ ಹಣ ಏನಿದೆ ಅವರಿಗೆ ಇದು ಯಾರೋ ನಕಲಿ ಇರಬೇಕು ಅಂತ. ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ನವರು ಈ ಬಗ್ಗೆ ತನಿಖೆ ನಡೆಸಿದಾಗ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಸೊ ಇಬ್ಬರು ಕೂಡ ಮಥುರಾದವರು ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸೊ ಕೇಂದ್ರ ವಿಭಾಗ ಬೆಂಗಳೂರು ನಗರ ಸದ್ಯಕ್ಕೆ ಅರೆಸ್ಟ್ ಆಗಿರೋದು ಇವರು. ಅವರ ಕಡೆಯಿಂದ ಪೊಲೀಸರಿಗೆ ಅರೆಸ್ಟ್ ಮಾಡಿದ್ದಾರೆ. 36 ವರ್ಷದ ಇಬ್ರಾಹಿಂ, 28 ವರ್ಷದ ಶೋಕೀನ್, ಮೊಹಮ್ಮದ್ ಶೋಕೀನ್ ಇಬ್ಬರು ಕೂಡ ಅರೆಸ್ಟ್ ಆಗಿರುವಂಥವ್ರು. ಇದು ಅನೇಕ ಸೆಲೆಬ್ರಿಟಿಗಳು, ರಾಜಕಾರಣಿಗಳ ಹೆಸರನ್ನು ಬಳಸಿಕೊಂಡು ಫೇಕ್ ಅಕೌಂಟ್ಗಳನ್ನು ಮಾಡಿ ಬೇರೆ ಬೇರೆ ರೀತಿಯಾದಂಥ ವಂಚನೆ ಆಗ್ತಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಸಂತೋಷ್ ಹೆಸರಲ್ಲೂ ಕೂಡ ಇದೇ ರೀತಿಯಾಗಿ ವಂಚನೆ ಆಗ್ತಾ ಇತ್ತು. ಇಬ್ಬರನ್ನೂ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಇವರು ಮೆಸೆಂಜರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಂತರ ಹಣ ಕಳಿಸುವಂತೆ ಹೇಳ್ತಾ ಇದ್ರು. ಸೊ ಅಜಿತ್ ಕೂಡ ಇವರ ಮಾತುಗಳನ್ನು ನಂಬಿ ಹಣ ಕಳಿಸಿದ್ದಾರೆ. ನಂತರ ಇದು ನಿಜಕ್ಕೂ ಸಂತೋಷ್ ಅಲ್ಲ, BL ಸಂತೋಷ್ ಅವರ ಅಕೌಂಟ್ ಅಲ್ಲ ಅಂತ ಗೊತ್ತಾಗಿದೆ. ಅದಾದ ನಂತರ ಪೊಲೀಸರಿಗೆ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕೇವಲ ಇಬ್ಬರು ಮಾತ್ರನಾ ಅಥವಾ ಇದೊಂದು ದೊಡ್ಡ ಗ್ಯಾಂಗೇ ಇದೆಯಾ, ಇವರ ನೆಟ್ವರ್ಕ್ ಏನು, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿಬೇಕಾಗಿದೆ. ಸದ್ಯಕ್ಕೆ ಇಬ್ಬರನ್ನ ಬಂಧಿಸಲಾಗಿದೆ. ಇಬ್ಬರನ್ನು ಕೂಡ ಅಲ್ಲಿ ನೋಡ್ತಾ ಇದ್ದೀರಿ. ಈ ಮೊಹಮ್ಮದ್ ಶೋಕೀನ್ ಮತ್ತು ಮತ್ತೊಬ್ಬ ವ್ಯಕ್ತಿ ಇಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ಸದ್ಯಕ್ಕೆ ಬಂಧಿಸಲ್ಪಟ್ಟಂಥವರಿಂದ 5 ಮೊಬೈಲ್, 10ಕ್ಕೂ ಹೆಚ್ಚು ಸಿಮ್ಗಳು, ಬ್ಯಾಂಕ್ ಪಾಸ್ಬುಕ್, ಅಂದರೆ ಇವರು ಏನು ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಾಯಿದ್ರು, ಈ ಹಣದಲ್ಲಿ ಏನು ಮಾಡ್ತಾಯಿದ್ರು, ಯಾರಿಗೆ ಹೋಗ್ತಾ ಇತ್ತು, ಸೊ ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪೊಲೀಸರು ತನಿಖೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ.